ಬಳ್ಳಾರಿ ಬಿಮ್ಸ್ನಲ್ಲಿ ಮತ್ತೊಂದು ಬಾಣಂತಿಯ ಸಾವಾಗಿದೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಮಹಾದೇವಿ ಸಾವನ್ನಪ್ಪಿರುವಂಥ ಬಾಣಂತಿ 21 ವರ್ಷ ಈಕೆಗೆ. ಕುರುಗೋಡು ತಾಲೂಕಿನ ಕೋಳೂರು ಗ್ರಾಮದ ಬಾಣಂತಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವು ಆಗಿದೆ ಅಂತ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ. ಸಿಸೇರಿಯನ್ ಆಗತ್ತೆ. ಅದಾದ ನಂತರ ನಿನ್ನೆ ರಾತ್ರಿ ಮಹಾದೇವಿ ತೀವ್ರ ಅಸ್ವಸ್ಥರಾಗ್ತಾರೆ, ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ 21 ವರ್ಷದ ಬಾಣಂತಿಯ ಸಾವಾಗಿದೆ. ಸರಣಿ ಸಾವಿದು ಆ ಒಂದು ಹಾಸ್ಪಿಟಲಲ್ಲಿ. ಕುರುಗೋಡು ತಾಲೂಕಿನ ಕೋಳೂರು ಗ್ರಾಮದ ಮಹಾದೇವಿ ಅಂತೇಳಿ 21 ವರ್ಷ ಈಕೆಗೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿರುವಂಥ ತಾಯಿ ಮಹಾದೇವಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈಗ ಮಗು ಅನಾಥ ಆಗಿದೆ. ಈ ಸಾವಿಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ. ನಾವು ಕೂಡ ಪದೇ ಪದೇ ಮನವಿಯನ್ನು ಮಾಡಿ ಅಂತೂ ಸಾಕಾಯಿತು. ಯಾಕೆ ಇದುವರೆಗೆ ಏನು ಆಗ್ತಿದೆ ಅಂಥೇಳಿ. ಬಾಣಂತಿಯರ ಸರಣಿ ಸಾವಾಗ್ತಾ ಇದ್ರು ಕೂಡ ಅಲ್ಲಿ ಹೋಗಿ ಏನು ಆಗ್ತಿದೆ ಅನ್ನೋದು ರಿಪೋರ್ಟ್ ಕೂಡ ಇದುವರೆಗೆ ಸಿಗ್ತಾ ಇಲ್ಲ. ಆ ಮಗು ಇದೆಯಲ್ಲ, ಈಗ ಹೆಣ್ಣು ಮಗುವಿನ ಜನ್ಮ ಏನಾಗಿದೆಯಲ್ಲ, ಕಣ್ಣು ತೆರೆಯುವ ಮುಂಚೆನೆ ತಾಯಿಯನ್ನು ಯಾರು ಬೇರೆಯವರ ತಪ್ಪಿನಿಂದ ಇವರು ಯಾಕೆ ಇವರು ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ, ಯಾರ್ದೋ ತಪ್ಪಿಗೆ ಇವರಿಗೆ ಈ ರೀತಿಯ ಶಿಕ್ಷೆ ಯಾಕೆ ಅಂತ ಸರಿಯಾದ ರೀತಿಯಲ್ಲಿ ಗಮನ ಕೊಡಬೇಕಾಗತ್ತೆ ಸರ್ಕಾರ. ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಏನಾಗ್ತಿದೆ ಅನ್ನೋದು ವರದಿ ಅಂತೂ ಬಂದಿಲ್ಲ. ಯಾಕೆ ಡಿಲೇ ಆಗ್ತಿದೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. 2 ಡೇಸಲ್ಲಿ ಫೀವರ್ ಬಂದಿತ್ತು. ಅವರು ಏನಾಗಲ್ಲ, ನಾರ್ಮಲ್ ಆಗುತ್ತೆ ಅಂತ ಹೇಳಿದರು. ಮತ್ತು ಆಮೇಲೆ 2 ಡೇಸಲ್ಲಿ ಆದಮೇಲೆ ಬ್ಲಡ್ ರಿಪೋರ್ಟ್ ಎಲ್ಲ ಮಾಡಿಸಿದ್ರು, ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಎಕೋ ಎಲ್ಲ ಮಾಡಿಸಿದ್ರು, ಓಕೆ. ಆಮೇಲೆ ಇದ್ದಕ್ಕಿದ್ದಂಗೆ BP ಹೆಚ್ಚು ಕಡಿಮೆ ಆಯಿತು, ಮತ್ತು ಪಲ್ಸು ಹೆಚ್ಚು ಕಡಿಮೆ ಆಯಿತು. ಮತ್ತು ಅವ್ರು ಏನಂದರು, ಕ್ಯಾಜುಲಿಟಿಯಲ್ಲಿ ಶಿಫ್ಟ್ ಮಾಡಿಕೊಂಡ್ರು. ಈ ಥರ ನಾವು ಟ್ರೀಟ್ಮೆಂಟ್ ನೋಡ್ತೀರಿ, ಏನಾಗಿಲ್ಲ, ಆರಾಮಿದೆ ಅಂತ ಹೇಳಿದ್ರು. ಮತ್ತು ಹೇಳಿದರು. ಮತ್ತು ಆಮೇಲೆ ಏನಂತ ಹೇಳಿದ್ರೆ ಅಂದರೆ, ಈ ಥರ ಫುಲ್ಲು ಇನ್ಫೆಕ್ಷನ್, ಅವ್ರು ಹೇಳ್ತಾನೆ ಇಲ್ಲ ಇನ್ಫೆಕ್ಷನ್ ಆಗಿದೆ, ಹುಟ್ಟಿದ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಿಲ್ಲ. ಅವ್ರು ನಮ್ಮ ಮೇಲೇ ತಪ್ಪು ಓದಿಸ್ತಿದ್ದಾರೆ. ಎಲ್ಲ ನಾರ್ಮಲ್ ಇದೆ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಆದ್ರೂ ಈ ಥರ ಆಗಿದೆ ಅಂತ ಹೇಳಕತ್ತಾರೆ. ಅದು OTಯಿಂದ ಇನ್ಫೆಕ್ಷನ್ ಆಗಿ ಈ ಥರ ಅದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಗ್ರೋತ್ ಆಗಿದೆ. ಅದರಿಂದನೇ ಪಲ್ಸು, ಫೀವರು ಆ್ಯಂಡ್ BP ಅದರಿಂದನೇ ಆಗಿದೆ. ಹೆಂಗೆ ಡೆತ್ ಆಗಿದೆ, ಏನು ಕಾರಣ ಅಂತೀರಿ? ಅದರಿಂದ ಸರ್ ಹೊಟ್ಟೆ ಇನ್ಫೆಕ್ಷನಿಂದ ಇದು ಓಟಿ ಮಾಡೋಕೆ ಇನ್ಫೆಕ್ಷನ್ ಆಗಿರುತ್ತಲ್ಲ, OTಯಿಂದನೇ ಅದು ಡೆತ್ ಆಗೋ ಕಾರಣ. ಓಟಿ ಸರಿ ಮಾಡಿಲ್ಲ. ಅದು OT ಸರಿ ಮಾಡಿದರೆ ಸರಿಯಾಗಿ ಇದಾಗ್ತಾ ಇತ್ತು. ನಮ್ಮ ಹೆಸರು ರಾಮು ಅಂತಾನೆ. ಸರ್, ಬ್ರೇಸ್ವರ ಕುಡಿತಿಲಿಂದ ಇಲ್ಲಿ ಕರ್ಕೊಂಬಂದಿವಿ ಸರ್. ಡೆಲಿವರಿ ಅಂತ ಕರ್ಕೊಂಬಂದಿವಿ. ಕುಡಿತಿಲಿಂದ ಆ್ಯಂಬುಲೇಷನ್ ಮಾಡಿ ಬ್ರೇಸ್ವರ ಇಲ್ಲಿ ಕರ್ಕೊಂಬಂದಿವಿ. ಬ್ರೇಸ್ವರ ಕರ್ಕೊಂಬಂದ ಮೇಲೆ ಶುಕ್ರವಾರ ಎಲ್ಲ ನೋಡ್ಯಾರ, ನಾರ್ಮಲ್ ಆತ್ತ ಅಂತ ನೋಡಿ ಶನಿವಾರ ಮುಂಜಾನೆ ಬೆಳಿಗ್ಗೆ ಮಾಡ್ಯಾರ ಸರ್. ಶನಿವಾರ ಅಂದರೆ ತಾರೀಕು ಗೊತ್ತಿಲ್ಲ, ತಾರೀಕು ಹೋದ ತಾರೀಕು 25 ಅಲ್ರಿ. ಆ ತಾರೀಕಿಗೆ ಡೆಲಿವರಿ ಸಿಜರಿನ್ ಮಾಡ್ಯಾರ ಸರ್. ಮುಂಜಾನೆ ಸಿಜರಿನ್ ಮಾಡಿದ್ಮೇಲೆ ಮತ್ತೆ ಸಿಜರಿನ್ ಮಾಡಿದ್ರೆ ವಾರ್ಡ್ ಶಿಫ್ಟ್ ಮಾಡ್ಯಾರ. ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ಎಲ್ಲ ನಾರ್ಮಲ್ ಇದೆ ಸರ್, ಏನು ತೊಂದರೆ ಅಂತ ಹೇಳಿಲ್ಲ. ನಮಗೆ ಕರೆಸಿ ಹಿಂಗೈತಪ್ಪ ಅಂತ ಕೂಡ ಹೇಳಿಲ್ಲ. ಆಮೇಲೆ ಮತ್ತೆ 3-4 ದಿನ ನಮ್ಮ ಹುಡುಗಿ ಬೇಸ್ ಆರಾಮಾಗಿದ್ದಾಳೆ. ಆಮೇಲೆ ಒಳಗೆ ಎಲ್ಲ ಇದಾಗೈತೆ ಅಂತೇಳಿ ಸರ್. ನಿನ್ನೆ ಮುಂಜಾನೆ ನಮ್ಮ ಹುಡುಗ ಅಂತೇಳಿ ಆಲ್ರೆಡಿ ಅಲ್ಲಿ ಕರ್ಕೊಂಡೋಗಿ ಒಂದೇ ಮಾಡಿ ಕರ್ಕೊಂಡೋಗಿ ಸೂಜಿ ಮಾಡಿಸಿ ಬಾಟ್ಲಾಗಿ ಶೆಣ್ ಬಂದಾನ ಸರ್. ಇಲ್ಲಿ ಎಲ್ಲ ನೋಡ್ಲಿಕ್ಕೆ ಇದೆಲ್ಲ ಏನು ಕಾರಣ ಅಂತೀರಿ? ಏನು ಸರ್, ಏನು ಕಾರಣ? ಎಲ್ಲ ಈಗ ಆಪ್ರೇಷನ್ ಮಾಡ್ಯಾರ ಸರ್. ಒಳಗೆ ಕೆಳಗೆಲ್ಲ ಆಗ್ಬಿಡುತ್ತೆ ಸರ್, ಇನ್ಫೆಕ್ಷನ್ ಆಗ್ಬಿಡುತ್ತಂತೆ ಒಳಗೆಲ್ಲ ರಕ್ತ. ಅದು ಕಾಲ್ಮಡಿಲಿಂದ ಬರ್ಬೇಕಾಯ್ತಂತೆ. ಹಾರ್ಟ್ ಜಾಸ್ತಿ ಆಯ್ತು ಸರ್, ಹಾರ್ಟ್ ಹೃದಯ ಬಡಿತ ಜಾಸ್ತಿ ಆಗಿರೋದ್ರಿಂದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.